ಬುಧವಾರ ಏನು ಗುಟ್ಕಾ ನಿಷೇಧ ಅಂತೇಳಿ ಆದೇಶ ಹೊರಡಿಸಿದ್ದಾರೆ. ಅದರ ವಿರುದ್ಧ ಕೇವಲ ಗುಟ್ಕಾ ಆರ್ಥಿಕ ಬೆಳೆ ಅಲ್ಲ, ನಮ್ಮ ಜೀವನದಲ್ಲಿ ಹಾಸು ಹೊಕ್ಕಾಗಿ ಹೋಗಿದೆ ಅಡಿಕೆ ಬೆಳೆ. ಅಡಿಕೆ ಬೆಳೆಯಿಂದ ಕೃಷಿ ಕೂಲಿ ಕಾರ್ಮಿಕರಿಗೆ, ರೈತ ಬೆಳೆಗಾರರಿಗೆ ಮತ್ತು ನಮ್ಮ ಯುವಕರು ಇವಾಗ ಜೀವನ ರೂಪಿಸ್ಕೊಳ್ತಾ ಇದ್ದಾರೆ ಕೇಣಿ ಮಾಡೋರು, ಅವರಿಗೆ ಬಹಳ ಆರ್ಥಿಕ ಮತ್ತು ಸಾಮಾಜಿಕ ಪರಿಣಾಮ ಆಗ್ತದೆ. ಆ ಉದ್ದೇಶದಿಂದ ಬೃಹತ್ ಪಾದಯಾತ್ರೆಯನ್ನು ನಾವು ಚನ್ನಗಿರಿಯಿಂದ ದಾವಣಗೆರೆವರೆಗೂ ಬುಧವಾರ 9 ಗಂಟೆಯಿಂದ ಚನ್ನಗಿರಿಯಿಂದ ನಾವು ಪಾದಯಾತ್ರೆಯನ್ನು ಚಾಲನೆ ಮಾಡಿ ದಾವಣಗೆರೆಗೆ ಶುಕ್ರವಾರ 10:30 11 ಗಂಟೆಗೆ ಬಂದು ಎಲ್ಲರೊಂದಿಗೆ ಇಡೀ ಜಿಲ್ಲಾ ಮುಖಂಡರುಗಳು ದಾವಣಗೆರೆಗೆ ಪಾದಯಾತ್ರೆ ಬರ್ತಾ ಇದ್ದಾರೆ. ಅವ್ರ ಜೊತೆಗೆ ಸೇರಿ ಸರ್ಕಾರಿ ಕಚೇರಿಗಳನ್ನ ಮುತ್ತಿಗೆ ಹಾಕಿ ಉಗ್ರ ಪ್ರತಿಭಟನೆ ಮಾಡ್ತೀವಿ. ಅಡಿಕೆ ಬೆಳೆಗಾರರ ಸುದ್ದಿ ಯಾವುದೇ ಸರ್ಕಾರಗಳು ಬಂದರೂ ಕೂಡ ನಾವು ಸಹಿಸೋದಿಲ್ಲ. ನಾವೆಲ್ಲರೂ ಒಗ್ಗಟ್ಟಾಗಿ, ಇದರಲ್ಲಿ ಆ ಪಕ್ಷ ಈ ಪಕ್ಷ ಅಂತ ಬರಲ್ಲ, ಎಲ್ಲ ಬೆಳೆಗಾರರು ಒಂದೇ, ಎಲ್ಲ ಕೃಷಿ ಕೂಲಿ ಕಾರ್ಮಿಕರು ಒಂದೇ, ಎಲ್ಲ ಕೇಣಿದಾರರು ಒಂದೇ, ಬೆಳೆಗಾರರು ಒಂದೇ. ಎಲ್ಲರಿಗೂ ಮನವಿ ಮಾಡ್ತೀವಿ, ಉಗ್ರ ಪ್ರತಿಭಟನೆಯಲ್ಲಿ ಎಲ್ಲರೂ ಪಾಲ್ಗೊಳ್ತೀವಿ ಅಂತ ದಾರಿ ಉದ್ದಕ್ಕೂ ನನಗೆ ಹೇಳ್ತಾ ಬಂದರು. ಭಾಳ ಬೃಹತ್ ಮೆರವಣಿಗೆ, ಬೃಹತ್ ಪಾದಯಾತ್ರೆಯನ್ನು ಮಾಡಿ ಇದನ್ನು ಉಗ್ರವಾಗಿ ಖಂಡಿಸಿ ಪ್ರತಿಭಟಿಸ್ತೀವಿ.